ಇಂಡಿಯಾ ಗೆಲ್ತದ್ರಿ. ಇಂಟ್ರೆಸ್ಟ್ ಸ್ಟ್ರಾಂಗ್ ಅದ ರೀ, ಯಾಕಂದ್ರೆ ಬ್ಯಾಟಿಂಗ್ನು ಚಂದ ಆಡ್ತದ್ರಿ, ಬಾಲಿಂಗ್ನು ಚಂದ ಆಡ್ತದೆ. ಅಂದ್ರೆ ಇಂಡಿಯನ್ ಟೀಮ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ. ಇಲ್ರಿ, ನಮ್ದು ಇಂಡಿಯಾನು ಸ್ಟ್ರಾಂಗ್ ಇದೆ ರೀ. ಫೈಟಿಂಗ್ ಮಾಡ್ಲಾಕ್ ಬರ್ತದ್ರಿ, ಬ್ಯಾಟಿಂಗ್ನು ಮಾಡ್ಲಾಕ್, ಬಾಲಿಂಗ್ನು ಮಾಡ್ಲಾಕ್ ಬರ್ತದ್ರಿ. ಯಾರ ಮೇಲೆ ಹೋಪ್ಸ್ ನಿಮಗೆ? ನಮ್ಗೆ ಇಂಡಿಯಾ ಮೇಲೆ ಹೋಪ್ ಅದ ರೀ. ಯಾವ ಪ್ಲೇಯರ್ ಮೇಲೆ ಹೋಪ್ಸ್? ವಿರಾಟ್ ಕೊಹ್ಲಿ ರೀ, ರೋಹಿತ್ ಶರ್ಮಾ, ಬುಮ್ರಾ. ಈ ವಿರಾಟ್ ಕೊಹ್ಲಿ ಅಂತೂ ಈ ಸೀಸನ್ ಅಲ್ಲಿ ಫೇಲ್ಯೂರ್ ಇದ್ದಾರೆ, ಎಲ್ಲೂ ಆಡಲಿಲ್ಲ. ಇವತ್ತು ಆಡ್ತಾರ್ರಿ ಸಂಜೆ ಸಾಯಂಕಾಲ ರೀ. ಅವ್ರ ಮೇಲೆ ಭಾಳ ಹೋಪ್ ಅದ ರೀ ನಮ್ಗೆ. ಪಕ್ಕ ಗೆಲ್ಲುತ್ತೆ. ಹಾಂ, ಪಕ್ಕ ಗೆಲ್ತದ್ರಿ. 2022ರಲ್ಲೂ ಕೂಡ ಇಂಗ್ಲೆಂಡ್ ವಿರುದ್ಧ ಭಾರತ ಸೋತಿತ್ತು. ಇವತ್ತು ಗೆಲ್ತದ್ರಿ ಸರ್. ಹಾಂ. ಸಲ್ಮಾ. ಕ್ಯೂರಿಯಾಸಿಟಿ ಎಲ್ಲಕ್ಕೇನು ಚಾಂಪಿಯನ್ ಆಗೋದು ಇಂಡಿಯಾನೇ ರೀ. ಇವತ್ತು ಗೆದ್ದೋದೇ ಇಂಪಾರ್ಟೆಂಟ್ ಅಲ್ಲ. ಇವತ್ತು ಗೆದ್ದರೂ ನಾಳೆಗೆ ಫೈನಲ್ಲು ಇಂಡಿಯಾನೇ ವರ್ಲ್ಡ್ ಕಪ್ ಗೆದ್ತದೆ ಹೇಳ್ತೀನಿ ನಾನು. ಯಾಕಂತಂದ್ರೆ ಅವರು ಇಂಗ್ಲೆಂಡ್ ಎದುರು ನಮ್ಮ ಟೀಮ್ ಸ್ಟ್ರಾಂಗ್ ಅದ. ಈಗ ವರ್ಲ್ಡ್ ಬಲಿಷ್ಠ ಸ್ಟ್ರಾಂಗ್ ಟೀಮ್ ಅಂದರೆ ಇಂಡಿಯಾನೇ. T20 ವರ್ಲ್ಡ್ ಕಪ್ ಆಗಲಿ, ಇದು 50-50 ಆಗಲಿ, ಅದು ಲಾಸ್ಟ್ ಟೈಮ್ 23ದಾಗ 50-50 ಬ್ಯಾಟ್ಲಾಕ್ ಸ್ವಲ್ಪ ನಮ್ಮ ಬ್ಯಾಟಿಂಗ್ ಲೈನ್ ಫೇಲ್ ಆಯಿತು, ಹೀಗಾಗಿ ನಾವು ಸೋತಿದ್ದೆವು. ಈ 2020 ವರ್ಲ್ಡ್ ಕಪ್ ಇದು ಏನಿಂದ ಗೆದ್ದಿದ್ದೇವೆ ಅಂತ ಹೇಳ್ತೀನಿ ನಾನು. ಯಾರ ಮೇಲೆ ನಿಮ್ಗೆ ಹೋಪ್ಸ್ ಇಂಡಿಯಾ? ಯಾವ ಪ್ಲೇಯರ್ ಮೇಲೆ ನಿಮ್ಗೆ ಹೋಪ್ಸ್? ಯಾಕಂದ್ರೆ ವಿರಾಟ್ ಕೊಹ್ಲಿ ನಿರಂತರವಾಗಿ ಫೇಲ್ಯೂರ್ ಆಗ್ತಾ ಬಂದಿದ್ದಾರೆ. ಫೇಲ್ಯೂರ್ ಆಗ್ತಾ ಅಲ್ಲತ್ರೇನು IPLನಿಂದ ಸ್ವಲ್ಪ ಮನುಷ್ಯ ವೀಕ್ ಆಗ್ಯದ ಅನಿಸ್ತದೆ. ಅದು ವೀಕ್ ಏನು ಅನ್ನೋಲ್ಲ, ಅದು IPLನಿಂದ ಇವ್ರಿಗೆ ಸ್ವಲ್ಪ ಅಭ್ಯಾಸ ಬಂದೆ ಆದಂಗೆ. ಈ ಬ್ಯಾಟಿಂಗ್ ಲೈನ್ ಅಂದ್ರೆ ನಮ್ಮಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸ್ಟ್ರಾಂಗ್ ಅದ. ಏನು ಸರ್? ಬಾಲಿಂಗ್ ಲೈನ್ ಸ್ಟ್ರಾಂಗ್ ಇದೆ ಸರ್. ಬುಮ್ರಾ, ಸಿರಾಜಿಗೆ ತೊಗೋಬೇಕಾಗಿತ್ತು, ಅವರಿಗೆ ಬೆಂಚದಾಗ ಇಟ್ಟಾರ. ಈಗ ನಮ್ಮಲ್ಲಿ ಸ್ಟ್ರಾಂಗ್ ಬಾಲಿಂಗ್ ಅಂದ್ರೆ ಬುಮ್ರಾ. ಇಂಗ್ಲೆಂಡ್ ಟೀಮು ಕೂಡ ಸ್ಟ್ರಾಂಗ್ ಆಗಿದೆ. ಈಗ ಅದನ್ನು ಮಣಿಸ್ಬೇಕಾದ್ರೆ ಏನು ಸ್ಟ್ರಾಟಜಿ ಮಾಡ್ಬೋದು? ಸ್ಟ್ರಾಟಜಿ ಏನಲ್ಲಕ್ಕ, ನಮ್ಮದು ಬಾಲಿಂಗ್ ಲೈನಪ್ ಚಲೋ ಅದ, ಫೀಲ್ಡಿಂಗ್ ಚಲೋ ಅದ, ಬ್ಯಾಟಿಂಗ್ನು ಚಲೋ ಅದ ಸರ್. ಅದೊಂದು ಕಂಡೀಷನ್ ಬೇರೆ USA ಆಡೋದು ಇವತ್ತು ಫಸ್ಟ್ ಟೈಮ್, ಇಂಗ್ಲೆಂಡ್ನು ಫಸ್ಟ್ ಟೈಮ್, ನಮ್ಮ ಇಂಡಿಯಾನು ಫಸ್ಟ್ ಟೈಮಲ್ಲಿ ಆಡ್ತಾ ಇರೋದು. ಅವ್ರಿಗೆ ಹೊಸ ಗ್ರೌಂಡ್ ಅದ, ಇಬ್ಬರಿಗೂ ಒಂದು ಹೊಸದು ಅಭ್ಯಾಸ ಇವತ್ತು. ಈಗ ಟೀಮಲ್ಲಿ ಏನಾದರೂ ಚೇಂಜಸ್ ಆಗಬೇಕು ನಿಮ್ಗೆ ಅನಿಸುತ್ತೆ? ಟೀಮಲ್ಲಿ ಈಗ 2-3 ಪಂದ್ಯ ಆಡಿ ನೋಡ್ರೆ ಚೇಂಜಸ್ ಏನು ಮಾಡಬಾರ್ದು. ಎಲ್ಲರೂ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಹಾಂ, ಬಟ್ಲರನ್ನ ನೋಡ್ಬೇಕು ಸರ್ ಏನಾಗ್ತದೆ. ಗೆದ್ದೋದು ಇಂಡಿಯಾನೇ. जीतेगा जीतेगा इंडिया जीतेगा 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 इंडिया जीतेगा जीतेगा इंडिया जीतेगा 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 इंडिया जीतेगा और इंडिया